ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಶಿ ವಿಶ್ವನಾಥ ದೇವರ ದರ್ಶನದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಇದು ಅದರ ಪಾರ್ಟ್ 2 ವಿಡಿಯೋ ಆಗಿದೆ. ಇದರಲ್ಲಿ ಕಾಶಿಯ ಉಳಿದ ಸ್ಥಳಗಳು ಹಾಗೂ ಸುಂದರವಾದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸುತ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಾನು ಕಾಶಿಯಲ್ಲಿ ಕಳೆದದ್ದು 4 ದಿನ. ಅದರಲ್ಲಿ 2 ದಿನ ಕಾಶಿಯ ವಿಶ್ವನಾಥ ದೇವರ ದರ್ಶನಕ್ಕೆ ಹೋಯಿತು. 2 ದಿನ ಅಲ್ಲಿನ ಉಳಿದ ಸ್ಥಳಗಳನ್ನು ನೋಡಲು ಕಳೆದೆ. ನನಗೆ ಇಲ್ಲಿನ ಉಳಿದ ಸ್ಥಳಗಳನ್ನು ತೋರಿಸಿದ್ದು ಒಬ್ಬ ಬೈಕ್ ಡ್ರೈವರ್. ಅವರ ಹೆಸರು ಶುಕ್ಲಾಜಿ ಎಂದು. ಇವರು ರ್ಯಾಪಿಡೋ ಬೈಕನ್ನು ಚಲಾಯಿಸುತ್ತಾರೆ. ನಾನು ರ್ಯಾಪಿಡೋ ಬುಕ್ ಮಾಡಿದಾಗ ಇವರು ನನಗೆ ಸಿಕ್ಕಿದರು. ಇವರೇ ನನಗೆ ಈ ಸ್ಥಳಗಳನ್ನೆಲ್ಲ ತೋರಿಸಿದ್ದು. ಅದರಲ್ಲಿ ಮೊದಲನೆಯದಾಗಿ ಸಾರನಾಥ್ ಎಂದು. ಇಲ್ಲಿ ಅನೇಕ ಗೌತಮ್ ಬುದ್ಧನ ದೇವಾಲಯಗಳು ಇವೆ. ನೋಡಿ ಗೈಸ್, ಇದು ಎಷ್ಟು ಸುಂದರವಾಗಿದೆ ಎಂದು. ಗೌತಮ್ ಬುದ್ಧ ಹಾಗೂ ಅವರ ಶಿಷ್ಯರ ಪ್ರತಿಮೆಗಳು ಇಲ್ಲಿ ಇವೆ. ಹಾಗೂ ಇಲ್ಲಿ ಒಂದು ಮ್ಯೂಸಿಯಂ ಕೂಡ ಇತ್ತು. ಅಲ್ಲಿ ಅಶೋಕ ಸ್ತಂಭದ ಒಂದು ಸುಂದರವಾದ ಪ್ರತಿಮೆ ಇತ್ತು. ನಂತರ ಅಲ್ಲಿಂದ ರಾಮನಗರ್ ಫೋರ್ಟ್ ಎಂಬ ಸ್ಥಳಕ್ಕೆ ಬಂದೆ. ಇದೇ ನೋಡಿ ಗೈಸ್, ರಾಮನಗರ್ ಫೋರ್ಟ್ ಎಂದು. ಇಲ್ಲಿಯೂ ಕೂಡ ಮ್ಯೂಸಿಯಂಗಳು ಇತ್ತು. ಅದನ್ನೆಲ್ಲ ನೋಡಿ ನಂತರ ಶ್ರೀ ವಿಶ್ವನಾಥ ಮಂದಿರ್ ಎಂಬ ದೇವಸ್ಥಾನಕ್ಕೆ ಬಂದೆ. ಇದು ತುಂಬಾ ವಿಶಾಲವಾಗಿತ್ತು. ಇದು ಕಾಶಿಯ ಇನ್ನೊಂದು ವಿಶ್ವನಾಥ ದೇವರ ಮಂದಿರವಾಗಿದೆ. ಇಲ್ಲಿ ಸ್ವಲ್ಪ ಫೋಟೋ ಶೂಟ್ಗಳನ್ನು ತೆಗೆದುಕೊಂಡು ನಂತರ ಒಳಗೆ ಹೋಗಿ ದೇವರ ದರ್ಶನವನ್ನು ಪಡೆದೆ. ಇಲ್ಲಿ ಒಂದು ಶಿವಲಿಂಗವಿದೆ. ಅದಕ್ಕೆ ಅಭಿಷೇಕವನ್ನು ಮಾಡುತ್ತಿರುತ್ತಾರೆ. ನಾನು ಸಹ ಕೂಡ ಅದಕ್ಕೆ ಅಭಿಷೇಕವನ್ನು ಮಾಡಿದೆ. ಇದು ಒಳಗಿನ ದೃಶ್ಯ. ನೋಡಿ ಗೈಸ್, ಎಷ್ಟು ವಿಶಾಲವಾಗಿದೆ ಒಳಗಡೆ. ನಂತರ ಅಲ್ಲಿಂದ ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ್ ಎಂಬ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಯೂ ಕೂಡ ದೇವರ ದರ್ಶನ ಚೆನ್ನಾಗಿ ಆಯಿತು. ಅಲ್ಲಿ ನೋಡಿ ಗೈಸ್, ಎಷ್ಟು ಸುಂದರವಾಗಿದೆ ಒಳಗಡೆ. ನೋಡಿ ಗೈಸ್, ಎಷ್ಟು ಸುಂದರವಾಗಿದೆ ಎಂದು. ಹಾಗೂ ವಿಶಾಲವಾಗಿಯೂ ಕೂಡ ಇದೆ ಈ ಸ್ಥಳ ಕೂಡ. ನಂತರ ದುರ್ಗಾ ಮಾತಾ ಟೆಂಪಲ್ಗೆ ಬಂದ್ವಿ. ಇದು ಇಲ್ಲಿ ವಿಡಿಯೋ ಹಾಗೂ ಫೋಟೋಸ್ಗಳು ಎಲ್ಲವೂ ಇರಲಿಲ್ಲ. ಹಾಗಾಗಿ ಅಷ್ಟಾಗಿ ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ನಂತರ ಕೌದಿ ಮಾತಾ ಮಂದಿರ್ಗೆ ಬಂದ್ವಿ. ಇಲ್ಲಿ ಒಂದು ಆಂಜನೇಯನ ವಿಗ್ರಹವಿತ್ತು. ತುಂಬಾ ಸುಂದರವಾಗಿ ಇತ್ತು. ನಂತರ ಮಾರನೇ ದಿನ ಸ್ವರ್ವೇದ್ ಮಹಾಮಂದಿರ್ ಧಾಮ್ ಎಂಬ ದೇವಸ್ಥಾನಕ್ಕೆ ಬಂದ್ವಿ. ಇದು ತುಂಬಾನೇ ಸುಂದರವಾಗಿತ್ತು. ಇಂತಹ ದೇವಸ್ಥಾನವನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ. ಮೊದಲ ಬಾರಿಗೆ ಕಾಶಿಯಲ್ಲಿ ನೋಡುತ್ತಿರುವುದು. ತುಂಬಾನೇ ಸುಂದರವಾಗಿದೆ ಗೈಸ್. ನಂತರ ಕೊನೆಯದಾಗಿ ಕೇದಾರೇಶ್ವರ ಮಂದಿರ್, ಗೌರಿ ಕೇದಾರೇಶ್ವರ ಮಂದಿರ್ ಎಂಬ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಸಹ ತುಂಬಾ ವಿಶಾಲವಾಗಿತ್ತು. ನಿಮಗೆ ಇನ್ನೊಂದು ವಿಷಯ ಹೇಳಬೇಕೆಂದರೆ ಕಾಶಿಯಲ್ಲಿ ತುಂಬಾನೇ ದೇವಸ್ಥಾನಗಳು ಇವೆ ಗೈಸ್. ನಾನು ಅದರಲ್ಲಿ ಕೆಲವೊಂದನ್ನು ಮಾತ್ರ ನೋಡಲು ಸಾಧ್ಯವಾಯಿತು. ಆದರೆ ಆದಷ್ಟು ದೇವಸ್ಥಾನಗಳನ್ನು ಕವರ್ ಮಾಡಿದೆ. ನೋಡಿ ಗೈಸ್, ಇಲ್ಲಿ ಹೋಮವನ್ನು ಮಾಡುತ್ತಿದ್ದಾರೆ. ನೋಡಿ, ಇದೇ ಗೌರಿ ಕೇದಾರೇಶ್ವರ ಲಿಂಗ.
ನಿಮಗೆ ಕಾಶಿಯ ಬಗ್ಗೆ ಇನ್ನೊಂದು ಹೇಳಬೇಕೆಂದರೆ ಕಾಶಿಗೆ 4 ಹೆಸರುಗಳಿವೆ. ಮೊದಲನೆಯ ಹೆಸರು ಆನಂದವನ, ಎರಡನೇ ಹೆಸರು ಬನಾರಸ್, ಮೂರನೇ ಹೆಸರು ವಾರಣಾಸಿ ಹಾಗೂ 4ನೇ ಹೆಸರು ಕಾಶಿ ಎಂದು. ಇದಕ್ಕೆ ಕಥೆಯೂ ಸಹ ಇದೆ. ಇದೇ ನೋಡಿ ಗೈಸ್, ಗೌರಿ ಕೇದಾರೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಹಾಗೂ ಇಲ್ಲಿ ಒಂದು ಬಾವಿಯೂ ಕೂಡ ಇದೆ. ಹೊರಗಡೆ ಬಂದ ಮೇಲೆ ಈ ಬಾವಿಯಿಂದ ನೀರನ್ನು ಸೇದಿ ಅಲ್ಲಿ ಬಂದ ಭಕ್ತಾದಿಗಳಿಗೆ ಕುಡಿಯಲು ಕೊಡುತ್ತಾರೆ. ಈ ನೀರನ್ನು ಕುಡಿದರೆ ಸರ್ವರೋಗ ನಿವಾರಣೆಯಾಗುತ್ತದೆ ಎಂಬುದು ಇವರ ನಂಬಿಕೆ. ಸೊ ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.